ಯಾರಂತ ಗೆಸ್ ಮಾಡಿ. ಯಾರಿರ್ಬಹುದು ಇವನು? ಸ್ಯಾಂಟಾ ಕ್ಲಾಸ್. ಯಾರು ನೀನು? ಫ್ಯಾಂಟಾ ಅಲ್ಲಪ್ಪ, ಸ್ಯಾಂಟಾ ಕ್ಲಾಸ್. ಸ್ಯಾಂಟಾ. ಇವ್ ನೋಡಿ ನಮ್ಮ ಅಥರ್ವನ ಬಟ್ಟೆ ಸ್ಯಾಂಟಾ ಕ್ಲಾಸ್ ಆಗಿದ್ದಾನೆ. ಅವನಿಗೆ ಅವನ ಫ್ರೆಂಡ್ ಯಾರೋ ಸೀಕ್ರೆಟ್ ಗಿಫ್ಟ್ ಕೊಟ್ಟಿದ್ದಾರೆ. ಏನಿದು? ಇದು ಅವ್ರ ಸ್ಕೂಲಲ್ಲಿ ಆ್ಯಕ್ಚುಲಿ ಈ ಥರ ಮಾಡ್ತಾರೆ. ಏನಂದರೆ ಮಕ್ಳುಗಳಿಗೆ ಒಬ್ರೊಬ್ರು ಎಲ್ಲರೂ ಗಿಫ್ಟ್ ತರಬೇಕು, ಒಬ್ರಿಗೊಬ್ರು ಕೊಟ್ಟು ಎಕ್ಸ್ಚೇಂಜ್ ಮಾಡಿಸ್ಕೊಬೇಕು. ಕಲರ್ ಪೆನ್ಸಿಲೇನಾ? ಓಕೆ ಓಕೆ ಕಣಪ್ಪ, ಭಾಳ ಚೆನ್ನಾಗಿದೆಯಾ ಸ್ಯಾಂಟಾ ಕ್ಲಾಸ್ ನೀನು. ನಮಗೇನು ಗಿಫ್ಟ್ ಕೊಡ್ತೀಯಾ? ಮತ್ತೆ ಅಥರ್ವನ ನೀನು? ಓಕೆ ಕಣಪ್ಪ. ಓಕೆ, ಈ ಸಂಡೇ ಏನು ಊಟ ಮಾಡ್ತಿದ್ಯಪ್ಪ? ಕುರಿ ರಥ, ಚಿಕನ್ ಸಾರು, ವೈಟ್ ರೈಸು, ಕುರಿ ರಥ ತಿಂತಾ ಇದ್ದಾನೆ ವೇಣು. ಚೆನ್ನಾಗಿದೆಯಾ? ಓಕೆ, ಈ ಕಡೆ ನೀನೇನಕ್ಕೆ ಕಾಯ್ತಿದ್ಯಾ? ನೀನು ತಿನ್ನಲ್ವಾ? ನಾನು ತಿನ್ನಲ್ಲ. ಮತ್ತೆ ಯಾವಾಗ ತಿಂದೆ? ಅವಲ್ಲೇ ಚಿಕನ್ ಸಾರು ಅನ್ನ ತಿಂದೆ. ಏನು ಡಿಸ್ಟರ್ಬ್ ಮಾಡಬೇಡ ಕೇಟ. ಓಕೆ, ಇಲ್ಲಿ ಶೀತ ಪಾತ್ರೆ ತೊಳಿತಿದ್ದಾಳೆ. ಕುರಿ ರಕ್ತ, ಇದು ಬ್ಲಡ್ಡು, ಚಿಕನ್ ಸಾರು, ವೈಟ್ ರೈಸ್, ಇದು ಚೆರಿಗೆ ಚಿಕನ್ ಲಿವರ್. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟಿವಿ ಲಾಗ್ಸ್. ಸೊ ಇವಾಗ ಇಲ್ಲಿ ಇವನು ನಾನು ಓದ್ಕೊಂತ ಇದ್ರೆ ಬಂದ್ಬಿಟ್ಟು ಕಲರಿಂಗ್ ಮಾಡ್ಕೊಂಡು ಕೂತಿದ್ದಾನೆ. ವೆಲ್ಕಮ್ ಟು ವರ್ಷ. ಓಕೆ, ಈಗ ನಮ್ಮ ಡ್ಯಾಡಿ ಏನು ಡ್ಯಾಡಿ ಇದು ಫಿಶ್ ನೋಡಿ ಎಷ್ಟು ದಪ್ಪ ಪೀಸ್ ಹೊಡ್ಸಿದ್ದಾರೆ ನಮ್ಮ ಮನೇಲಿ. ಫ್ರೈಗೆ, ಸಾರಿಗೆ ಇಷ್ಟು ದಪ್ಪ ಪೀಸ್ ಹೊಡ್ಸವ್ರೆ. ಮೀನು ತೊಳಿತಿದ್ದಾರೆ. ನಮ್ಮ ಅಕ್ಕಿಯವ್ರ ಮನೆಗೆ, ನಮ್ಮ ಮನೆಗೆ, ಇಬ್ಬರು ಮನೆಗೂ ಮೀನು ತಗೊಂಡಿದ್ರು. ಸೊ ಅದನ್ನು ಇವಾಗ ಡಿವೈಡ್ ಮಾಡ್ತಿದ್ದಾರೆ. ಡಿವೈಡ್ ಮಾಡಿ ಮನೆಗೆ ಎಲ್ಲ ತೊಳೆದು ಇವಾಗ ನೀಟಾಗಿ ಪ್ಯಾಕ್ ಮಾಡಿ ತಗೊಂಡೋಗ್ತೀವಿ. ಓಕೆ, ಆಮೇಲೆ ಮತ್ತೆ ನಿಮಗೆ ಸಿಗ್ತೀವಿ. ಓಕೆ, ಇಲ್ಲಿ ನೋಡ್ರಿ, ಇವಾಗ ನಾವು ನಮ್ಮ ಅತ್ತಿಗೆ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಎಲ್ಲಿದೆ? ಅಲ್ಲಿ ಸ್ಟಾರ್ಸ್ ಬಂದಿದೆ, ಅದಕ್ಕೆ ಅಲ್ಲೂಡು ಸಿಗಪ್ಪ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ತೋರಿಸ್ತಾರೆ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನಮ್ಮ ಗಣೇಶ ಸೂಪರ್ ಸ್ಟಾರ್, ನಮ್ಮ ಅಥರ್ವ ಸೂಪರ್ ಸ್ಟಾರ್. ವರ್ಷ ಬಾಯ್ ಅಮ್ಮ, ಬಾಯ್ ಬಾಯ್ ಕಣ ರಾಘು. ಎಲ್ಲ ಕಾಣಿಸ್ತಿಲ್ಲ ನೀನು ಎಲ್ಲ. ಬಾಯ್ ಬಾಯ್. ಅಲ್ಲಿ ಕತ್ಲು ಕಾಣಲ್ಲ ಬಿಡು. ಸುಮ್ಮನಿರಪ್ಪ. ಬಾಯ್. ಓಕೆ, ಇವಾಗ ನಮ್ಮ ಮನೇಲಿ ಫಿಶ್ ಫ್ರೈ, ಫಿಶ್ ತಗೊಂಡು ಸುಮ್ಮನೆ ಮಾಡ್ತಾವ ಅರ್ಜುನ ತುಂಬ. ಮತ್ತೇನೋ ಮಾಡ್ತಿದ್ಯಾ ನೀನು? ನಾನು ಡಯಟ್ ಅಲ್ಲಪ್ಪ. ಅದಕ್ಕೆ ಆಮ್ಲೆಟ್. ಅದಕ್ಕೆ ಅರ್ಜುನ ಆಮ್ಲೆಟ್ ಮಾಡ್ತಾನೆ. ಸೊ ಅಲ್ಲಿ ಏನಂದರೆ ಡಯಟ್ ಅಂದ್ಬಿಟ್ಟು ಎಣ್ಣೆ ಹಾಕೋತಿದ್ದೀನಿ ಅಂತ ಶಾಕ್ ಆಗ್ಬಿಟ್ರೆ, ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ತುಂಬ ಜನ ಕಮೆಂಟಲ್ಲಿ ತಿಳಿಸಿದ್ರು ನಮಗೆ. ಸೊ ಅದರಿಂದ ನಾನ್ ಸ್ಟಿಕ್ ಅಲ್ವಲ್ಲ ಇದು,
ಸೊ ಅದರಿಂದ ಹಿಡಿಯುತ್ತೆ. ಎಣ್ಣೆ ಹಾಕಿಲ್ಲ ಅಂದರೆ ಮೊಟ್ಟೆ ಎಲ್ಲ ಒಂಥರ ಅದಕ್ಕೆ ನಾನ್ ಸ್ಟಿಕ್ ಯೂಸ್ ಮಾಡಿ. ಕ್ಯಾನ್ಸರ್ ಬರುತ್ತೆ ಅದು ಅಂತ ಹೇಳಿದ್ರು ಕಮೆಂಟಲ್ಲಿ. ಹ್ಞೂ ಅದಕ್ಕೆ ಅದು ಯೂಸ್ ಮಾಡ್ತಾ ಇಲ್ಲ ಅಮ್ಮ ನಾನು ಎಲ್ಲ. ಸರಿ ಓಕೆ, ನೀನು ಅದರಲ್ಲಿ ಮಾಡು, ಕಬ್ಬಿಣ ಸ್ಟಿಕ್ಕಲ್ಲಿ ಮಾಡು. ಏನೋ ಊಟ? ಪಲಾವ್ ವೆಜಿಟೇಬಲ್ ಪಲಾವ್, ಪಲಾವು, ಮೊಸರು ಬಜ್ಜಿ ಮತ್ತು ಫಿಶ್. ಹಾಂ ಫಿಶ್. ನೀನು ತಿಂತಿದ್ಯಾ? ಸೇಮಾ? ಸೇಮ್. ಚೆನ್ನಾಗಿದೆಯಾ ನೋಡು ಟೇಸ್ಟ್? ಚೆನ್ನಾಗಿದೆಯಾ? ಓಕೆ ತಿನ್ನು. ಸರಿ ನೀನು ಅದೇ ತಿಂತಿದ್ಯಾ? ತಿನ್ನು. ಓಕೆ, ಇವಾಗ ಇದು ರೆಡಿ ಮಾಡ್ತೀವಿ ಅಂತ ನಿಮ್ಗೆ ಹೇಳಿದ್ವಲ್ಲ. ಸೊ ನಮಗೆ ಕೆಲಸದ ಮತ್ತೆ ಕೈ ಕೊಟ್ಟ, ಅದಕ್ಕೆ ನಾವೇ ಎಲ್ಲ ಕ್ಲೀನ್ ಮಾಡಿ ಕೆಲಸಕ್ಕೆ ಕೈ ಕೊಟ್ಟ ಅಂದರೆ ಇದೆಲ್ಲ ನಾವು ಕ್ಲೀನ್ ಮಾಡಿದ್ರೆ ಪಟ್ಟಿ ಬಂದು ಹೊಡ್ಕೊಂಡು ಕೊಡ್ತಾರೆ. ಅದು ಬೇರೆ ಮಾತಾಡಿದ್ದೀವಿ. ರಜ್ಜು ಅವನು ಅಯ್ಯೋ ಬನ್ನಿ ಫಸ್ಟ್ ಮಾಡ್ಬಿಡೋಣ ಅಂದರೆ ಸೆಟ್ ಮಾಡ್ಬಿಡೋಣ ಫಸ್ಟು ಅಂತ. ಅದಕ್ಕೆ ಅದೇನದು ಪೈಪು ವಯರೆಲ್ಲ ಇದೆ. ಈಗ ಸದ್ಯಕ್ಕೆ ಸೈಡಲ್ಲಿ ಇಟ್ಟಿರೋ, ಆಮೇಲೆ ಹಾಕೋಣ. ಅದು ಒಳಗಡೆ ಅರ್ಜುನ ಅದು ಹುಷಾರು. ಅದೇ ಇದೆ ಅಲ್ವಾ ಈಗ ಇದೆಲ್ಲ ಎಲ್ಲಪ್ಪ ಇಡೋದು ಅದೇ. ಈಗ ಇದೆಲ್ಲಿಡೋಣ ಗೊತ್ತಾ ಅರ್ಜುನ? ಅದು ಇಲ್ಲಿ ಬಾರ್ ಸೆಟಪ್ ನಾವೇ ಮಾಡ್ಬೋಣ. ಬಾರ್ ಸೆಟಪ್ ಅದೇ ಇದು ಮಾಡಿದ್ವಲ್ಲ ಕಂಪ್ಯೂಟರ್, ಹಂಗೆ ಬಾರ್ ಸೆಟಪ್ ಮಾಡ್ಬೋಣ. ಇಲ್ಲ ಕಣ, ನಾನು ಒಬ್ಬನಿಗೆ ಹೇಳಿದ್ದೀನಿ ಹೌದಾ? ಕಾರ್ಪೆಂಟ್ರಿಗೆ. ಅಲ್ಲಿ ನಮ್ಮ ಎಷ್ಟು ಏನು ಅಮೌಂಟ್? ಅವನ ಶಿಷ್ಯ ಎಲ್ಲ ಮಾತಾಡಿದ್ಯಾ? ಸರಿ ನೋಡಿ, ಇಲ್ಲಿ ಫುಲ್ ಆಲ್ಮೋಸ್ಟ್ ಇಲ್ಲಿ ಈ ಕಡೆ ಖಾಲಿ ಆಯಿತು. ಅಲ್ಲಿ ಇದು ಮೇಯ್ನ್ ಇವೆಲ್ಲ ಎಲ್ಲಿಡೋದು ಅನ್ನೋದೇ ನಮಗೆ ಅದೇ ಯೋಚನೆಯಿಂದ ಬೇಕಾದ ಇಟ್ಕೊಳ್ಳೋಣ. ಏನು ಮಾಡೋಕ್ಕಾಗಲ್ಲ. ಮತ್ತೆ ಸ್ವಲ್ಪ ಇದು ಕೆಲಸ ಸ್ಟಾರ್ಟು. ಹೋಮ್ ಥಿಯೇಟ್ರು ನಾವು ಅಂದರೆ ತುಂಬ ಇದಾಗಿ ಮಾಡಿಸಲ್ಲ, ಬಟ್ ನಾವು ಬ್ರ್ಯಾಂಡಾಗೆಲ್ಲ ಮಾಡಿಸಲ್ಲ. ನಮಗೆ ಹೆಂಗ್ ಬೇಕು ಹಂಗೆ ಒಂದು ಅಂದರೆ ಪಟ್ಟಿ ಹೊಡಿಸ್ತೀವಿ. ಆಮೇಲೆ ಬ್ಲ್ಯಾಕ್ ಕಲರ್ ಅಂದರೆ ಆಮೇಲೆ ಬ್ಲ್ಯಾಕ್ ಬಟ್ಟೆ ಬರುತ್ತಲ್ಲ, ಇದೆಲ್ಲ ಅಕಾಸ್ಟಿಕ್ ಫಾರ್ಮ್ ಅಲ್ಲ, ಬಟ್ಟೆ ಅಲ್ಲ ಕಣ, ಪೇಂಟ್. ಈಗ ಅದೇ ಪೇಂಟ್ ಇದು ಮಾಡೋಣ. ನಾವು ಡ್ಯಾನ್ಸ್ ಕ್ಲಾಸ್ಗೆ ಪೇಂಟ್ ಮಾಡಿದ್ವಿ ಗೊತ್ತಾ, ಆ ಥರ ಪ್ಲ್ಯಾನ್ ಅನ್ಕೊಂಡಿದ್ದೀವಿ. ಅವ್ರೇನು ಹೇಳ್ತಾರೋ ಗೊತ್ತಿಲ್ಲ. ಇಲ್ಲೆಲ್ಲ ಲೇಟ್ ಆಗ್ತೀರಾ? ಅದೇ ಪ್ಲ್ಯಾನ್ ಇದೆಯಲ್ಲ, ಸ್ಟ್ರಿಪ್ ಲೈಟ್ಸ್ ಹಾಕ್ಸೋಣ ಅಂತ. ಮೂಲೆಗೆಲ್ಲ ಎಲ್ಲ ಹಾಕ್ಸಿ, ಕೆಳಗಡೆ ಎಲ್ಲ ಹಾಕ್ಸಿ, ಬ್ಲೂ ಲೈಟ್ ಹಾಕ್ಸ್ಬಿಟ್ಟು ಮೇಲ್ಗಡೆ ಇಲ್ಲ ರೆಡ್ ನಾವೇ ಹಾಕೋಬೋದು. ಅದು ಅದೇ ಇಲ್ಲೆಲ್ಲ ಚಾಂಡರ್ ಲೈಟ್ ಇದೆಯಲ್ಲ, ಅದೆಲ್ಲ ಹಾಕ್ತೀರಾ? ಹಾಕೋಣ ಅವೆಲ್ಲ ಹಾಕೋಣ. ಇನ್ನು ಅಂದರೆ ಇವಾಗ ಸಿಂಪಲ್ ಆಗಿ ಮಾಡ್ತೀವಿ. ಮತ್ತೆ ನೋಡಬೇಕು, ಇದುವರೆ ಮಾತಾಡಿದ್ದೀವಿ ಏನದು ಅದು ಮಾತಾಡಿದ್ದೀವಿ. ನೋಡೋಣ. ಅಂದರೆ ಈಗ ಸೋಫಾ ಇಡೋದು, ಅದೇ ಇವಾಗ ಆಮೇಲೆ ಬೀನ್ ಬ್ಯಾಗು ಸೋಫಾ. ಆಲ್ಮೋಸ್ಟ್ ಬೀನ್ ಬ್ಯಾಗ್ಸ್ ಇರ್ತೀವಿ ಒಂದು 4. ಅಲ್ಲೊಂದು ಸೋಫಾ ಇಟ್ಬಿಟ್ಟು ನೋಡೋದು ಈಗ ಸದ್ಯಕ್ಕೆ. ನಮ್ಗೆ ಆ್ಯಕ್ಚುಲಿ ಈಗ ಆಲ್ರೆಡಿ ಎಲ್ಲ ರೆಡಿ ಆಗಿ ಮತ್ತೆ ಸ್ಟುಡಿಯೋ ಸೆಟಪ್ ಬೇರೆ ಮಾಡಬೇಕು. ಅದೆಲ್ಲ ಮುಂದಕ್ಕೆ ಅಪ್ಡೇಟ್ ಕೊಡ್ತೀವಿ. ಏನಕ್ಕೆ ಏನು ಸ್ಟುಡಿಯೋ ಅಪ್ಡೇಟ್ ಅದೆಲ್ಲ ಕೊಡ್ತೀವಿ. ಸೆಟಪ್ ಏನಕ್ಕೆ ಏನು ಅಂತ ನಾವು ಬೇರೆ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅಲ್ಲ, ಗ್ರೀನ್ ಸ್ಕ್ರೀನು, ಬ್ಲ್ಯಾಕ್ ಸ್ಕ್ರೀನ್ ಎಲ್ಲ ಹೆಂಗಾಗೋಯ್ತು ಅಂದರೆ, ಇಲ್ಲಂತೂ ನಾವು ಇವತ್ತೇ ಫ್ರಿಡ್ಜ್ ಕಾಲಿಟ್ಟು ಎಷ್ಟು ತಿಂಗಳಾಗಿತ್ತು ನೋಡಿ, ಇಲ್ಲಿ ಒಳಗೆ ಬಂದು ಬಿಸಿ ಇತ್ತು. ಸೊ ಅದರಿಂದ ಇವತ್ತು ಸ್ವಲ್ಪ ಇದೆಲ್ಲ ಕ್ಲೀನ್ ಅಂದರೆ ಆದಷ್ಟು ಇವತ್ತೇ ಫುಲ್ ಮಾಡಲ್ಲ. ಸೊ ಇವಾಗ ಒಂದು ಆದಷ್ಟು ಒಂದೆಲ್ಲ ಸೈಡ್ಗೆ ಇಟ್ಬಿಟ್ಟು ಏನೇನು ಬೇಕು ಏನೇನು ಬೇಡ ಅದನ್ನೆಲ್ಲ ಬೇಕಾಗಿರೋದನ್ನ ಇಟ್ಕೊಂಡು ಬೇಡದಿರೋದೆಲ್ಲ ಎಷ್ಟು ಆಮೇಲೆ ಒಂದು ಇದಾಗಲಿ ಏನಂತ ಕ್ಲಿಯರ್ ಆದಮೇಲೆ ನಿಮ್ಗೆ ತೋರಿಸ್ತೀವಿ. ನಮ್ಮ ರೂಮ್ಗೆ ಏನಕ್ಕೆ ಬಂದ್ರಿ? ನಮ್ಮ ಅಮ್ಮನಿಗೂ ನನಗೂ ಯುದ್ಧ ಆಗಿ ಜಗಳ ಆಗಿ ಅವ್ರ ರೂಮ್ಗೆ ಕಳಿಸ್ಬಿಟ್ಟಿದ್ದೀನಿ. ನಮ್ಮ ಅಮ್ಮ ಅವ್ರ ರೂಮ್ಗೆ ಅಲ್ಲ, ಏನು ಗೊತ್ತಾ, ಈಗಿದ್ದು ಇವ್ರ ರೂಮು ಇವ್ರಿಗೆ ಅಂತ ಮಾಡಿಸಿದ್ದೀವಿ ಆಯಿತಾ. ನನ್ನ ರೂಮು ನನಗೆ ಅಂತ ಬಿಡಬೇಕು. ಏನು ಒಂದು 2 ದಿನ ಮಲ್ಕೋತೀನಿ ಅಂತ ಬಂದ್ಬಿಟ್ಟು ಸೆಟ್ಲ್ ಆಗ್ಬಿಟ್ಟಿದ್ರು ನಮ್ಮ ಅಮ್ಮ. ನಿಮ್ಮ ರೂಮ್ಗಿಂತ ನಮ್ಮ ರೂಮೇ ಚೆನ್ನಾಗಿರೋದು. ಆಯ್ತು, ಮತ್ತೆ ಮಲ್ಕೊಳ್ರಿ ಆರಾಮಾಗಿ. ಏನಕ್ಕೆ ಬಂದು ಇವಾಗ ಇಲ್ಲಿಗೆ? ಅಲ್ಲ, ಅವ್ರಿಗೆ ತೋರ್ಸಕ್ಕೆ ಬಂದ್ವಿ, ಮಾತಾಡೋಕ್ಕೂ ಬರಬಾರ್ದು. ಹಾಂ
ಇಷ್ಟು ದಿವಸ ಬರ್ತೀನಿ ನೋಡಿ ಈಗ ಅಮ್ಮ ರೂಮ್ಗೆ ಈ ರೂಮ್ ಬಂದಾಗಿಂದ ಒಂದ್ ದಿವಸ ಬರ್ಲಿಲ್ಲ, ಇವತ್ತು ಬಂದಿದ್ದೀರ. ಅದೇ ತೋರ್ಸೋಣ ಅಂತ. ಆಯ್ತು, ರೈಟ್ ಫುಲ್ಲು ರೇಕ್ಸ್ ಕಳಿಸ್ಬಿಟ್ಟಿದ್ದೀನಿ ಇಬ್ರಿಗೂ. ಏನಂತೀಯ? ಅದಕ್ಕೆ ನಿಮ್ಮ ರೂಮ್ಗೆ ಯಾರು ಬರೋಲ್ಲ, ನಮ್ಮ ರೂಮ್ ನಾನು ಬಾ, ಒಳ್ಳೇದಾಯ್ತಪ್ಪ. ನಮ್ಮ ರೂಮ್ಗೆ ಯಾರು ಬರ್ದಿರೋದು ನೆಮ್ಮದಿ. ಆಯ್ತು, ಮಲ್ಕೋಗಿ ನಾವು ನೆಮ್ಮದಿಯಾಗಿ ನಾವು ನೆಮ್ಮದಿಯಾಗಿ ನಮ್ಮ ಮಲ್ಕೊಂಡಿದ್ದೀವಿ. ರೂಮ್ ಬಂದಿದ್ದೀವಿ. ಏನು ಚಳಿ ಅಲ್ಲ ನಮ್ಮ ಈ ರೂಮು. ಏ ಸಿಕ್ಕಾಪಟ್ಟೆ ಚಳಿ. ನನ್ನ ರೂಮೇ ಚಳಿ. ಏನಿಲ್ಲ ಇಲ್ಲ ಇದು ಇಲ್ಲಿ ಮತ್ತೆ ಗೊತ್ತಾ ಗಾಡಿ ಅಂದ್ರೆ ಆ ಕಡೆಯಿಂದ ತಣ್ಣ ಗಾಳಿ ಬರುತ್ತಲ್ಲ. ಅದೇ ನಾನೇ ಅದು ಕಿಟಕಿ ನೋಡಿ, ಈ ವಿಂಡೋ ಸ್ವಲ್ಪ ದೊಡ್ಡದಾಗೈತೆ ಬೇಡ? ಹೌದು. ಸಖತ್ ಹೊಡೆದಿತ್ತು. ಈಗ ದೊಡ್ಡದು ವಿಂಡೋ. ಇಲ್ಲೊಂದು ಓಪನ್ ಮಾಡ್ಬೇಕಾಯ್ತು ಈ ಕಡೆ ಒಂದು. ಇರೋ ಒಂದನ್ನೇ ಕ್ಲೋಸ್ ಮಾಡ್ಕೊಂಡು ಕುತ್ಕೊಳ್ಳುತ್ತೆ. ಅಲ್ಲ ಬೇಸಿಗೆ ಚೆನ್ನಾಗಿರೋದು ಕಣ. ಏನ್ ಕ್ಲೋಸ್ ಮಾಡಿದ್ದೆ, ಓಪನ್ ಆಯ್ತು ಅದು. ಅದೇ ಮತ್ತೆ ಮಧ್ಯರಾತ್ರಿಲಿ ಯಾರು ಗೊತ್ತಿಲ್ಲ. ಆಗಲ್ಲ. ಏನು ಗೊತ್ತಾ, ನನ್ನ ರೂಮಲ್ಲಿ ನಾನು ಮಲಗ್ತಿದ್ನಲ್ಲ, ನಾವು 3 ಜನ ಮಲಗ್ತಿದ್ವಿ ನನ್ನ ರೂಮಲ್ಲೇ. ಏನು ನಾನು ನಮ್ಮಮ್ಮ ವಿಂಡೋ ಓಪನ್ ಮಾಡ್ಕೊಂಡು ಮಲಗಿರ್ತೀವಿ, ಅಂದರೆ ಮೆಶ್ ಹಾಕಿರ್ತೀವಿ. ನಮ್ಮ ಡ್ಯಾಡಿ ಅದು ಯಾವ ಗಮನದಲ್ಲಿ ಯಾವ ಮಧ್ಯರಾತ್ರಿ ಬಂದು ಕ್ಲೋಸ್ ಮಾಡಿ ಹೋಗ್ಬಿಡ್ತಾರೆ ಗೊತ್ತಿಲ್ಲ. ಅಮ್ಮಂಗ ಡ್ಯಾಡಿಗೂ ಅದೇ ಜಗಳ. ನಮ್ಗೆ ಎಲ್ಲ ಕ್ಲೋಸ್ ಆಗಿರ್ಬೇಕು, ಇದು ಓಪನ್ ಆಗಿರ್ಬೇಕು. ನಮ್ಮ ಡ್ಯಾಡಿಗೆ ಎಲ್ಲ ಮುಚ್ಕೊಂಡು ಎಲ್ಲ ಫುಲ್. ಈ ಥಂಡಿಗಾಲದಲ್ಲಿ ಯಾವಾಗ ಚಳಿ open ಅವತ್ತು ಮಾಡ್ಬೇಕು ಮತ್ತೆ ಗೊತ್ತಿಲ್ಲ. ಇನ್ನೇನು ಚಳಿ. ಇವತ್ತು ಓಕೆ ಪರವಾಗಿಲ್ಲ, ಅದಂತೂ ಈ ಥಂಡಿಗಾಲದಲ್ಲಿ ಎಲ್ಲ ನೋಡೋದು ಎಲ್ಲ ಕೇಳೋ, ಯಾರು ಚಳಿ ಇಲ್ಲ ಅನ್ನಂಗಿಲ್ಲ, ನೀವು ಒಬ್ಬರೇ. ನಮ್ಗೆ ಏನಿಲ್ಲ, ಬೆಳಕು ಗಾಳಿ ಬೆಳಕು ಚೆನ್ನಾಗಿರ್ಬೇಕು. ಆಮೇಲೆ ಇನ್ನೊಂದು ಏನಂದ್ರೆ, ನನಗೆ ಎಷ್ಟೇ ತಣ್ಣಗಿದ್ರು ಎಷ್ಟೇ ಚಳಿದ್ರು ಫ್ಯಾನ್ ನೋಡ್ಬೇಕಪ್ಪ. ಫ್ಯಾನ್ ಸೌಂಡ್ ಕೇಳಿಲ್ಲ ಅಂದ್ರೆ ನಿದ್ದೆನೇ ಬರಲ್ಲ ನನಗೆ. ನನಗೂ ಹಾಕೊಂಡು ರಿಮೋಟ್ ಅದಕ್ಕೆ ಹಾಕೊಟ್ನಲ್ಲ. ಇವ್ರಿಗಿಲ್ಲ, ಇವ್ರಿಗೆ ಫ್ಯಾನ್. ಅಯ್ಯೋ ಚಳಿ ಚಳಿ ತರ, ಅದ್ ಯಾವ ತರ ಚಳಿನ ಏನೋ. ಇಲ್ಲ, ಕಿಟಕಿ ಹಾಕ್ಬಿಟ್ಟು ಫ್ಯಾನ್ ಹಾಕೋ, ಫ್ಯಾನ್ ಹಾಕ್ಬಿಟ್ಟು ನಮ್ಗೆ ಚಳಿ ಅಲ್ಲ, ನಮ್ ಚಳಿನೇ ಇಷ್ಟ, ಚಳಿಗಾಲ ಇಷ್ಟ, ನಮ್ ಬೇಸಿಗೆಗಾಲ ಇಲ್ಲಪ್ಪ, ನನಗೆ ಬೇಸಿಗೆಗಾಲನೇ ಇಷ್ಟ. ಬೇಸಿಗೆ ಏನಂದ್ರೆ ಈ ಚಳಿಗಾಲ ಒಂದು ಬೇಜಾರು ಏನು ಗೊತ್ತಾ, ತುಂಬಾ ಚಳಿ. ಈಗ ತುಂಬಾ ಚಳಿ, ಗಾಡಿಲಿ ಓಡಾಡಕ್ಕಾಗಲ್ಲ, ಅಷ್ಟು ಚಳಿ ಐತಪ್ಪ ಅಲ್ವೇನಮ್ಮ? ರೋಡಲ್ಲಿ ಫುಲ್ ಧೂಳು ಸಿಕ್ಕಾಬಿಟ್ಟೆ, ಗಾಡಿಗಳೆಲ್ಲ ಓಡಾಡ್ತಿರ್ತವೆ. ಅಂದ್ರೆ ಅಲ್ಲೆಲ್ಲ ರೋಡೆಲ್ಲ ಅಗ್ದಿದ್ದಾರೆ, ಅಂದ್ರೆ ರೆಡಿ ಮಾಡ್ತಿದ್ದಾರೆ ವಿಡಿಯೋ ಎಲ್ಲ ರೆಡಿ ಮಾಡ್ತಾರಲ್ಲ. ಓಕೆ, ಇನ್ನು ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಎಲ್ಲರೂ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ತಲುಪಂಗ್ ಮಾಡಿ, ಮತ್ತೆ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.